ಸೊ ಗುಡ್ ಮಾರ್ನಿಂಗ್ ಸಕ್ಸಸ್ ಟೀಮ್ನ ಈ ಒಂದು ಲೈವ್ ಸೆಷನ್ಗೆ ನಾನು ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಒಂದು ಸಬ್ಜೆಕ್ಟ್ ಗೆಟ್ ರಿಚ್ ಕ್ವಿಕ್ ಪ್ಲಾನ್ನ ಬಗ್ಗೆ. ಸೊ ಇದ್ರ ಬಗ್ಗೆ ನಾವು ಯಾವ ರೀತಿ ಒಂದು ವಿವರಣೆ ಕೊಡ್ಬೋದು ಅಂತ ಹೇಳಿದ್ರೆ, ಇದೊಂದು ಲೀಗಲ್ ವೇ. ಸೊ ನಾವೊಂದು ದೊಡ್ಡ ಒಂದು ಮೊತ್ತವನ್ನು ಅರ್ನ್ ಮಾಡುವಂಥ ಒಂದು ಲೀಗಲ್ ವೇ ಅಂತ ಹೇಳ್ಬೋದು. ಸೊ ಈ ಒಂದು ಗೆಟ್ ರಿಚ್ ಕ್ವಿಕ್ ಪ್ಲಾನ್ ಅಲ್ಲಿ ನೀವು DXN ಬಗ್ಗೆ ಗೊತ್ತಿದ್ರಿಂದ, ಸೊ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ ಆದ್ರಿಂದ, ಸೊ ಆಕ್ಟಿವ್ ಲೀಡರ್ಸ್ಗಳಾದ್ರಿಂದ, ಸೊ ಇದು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಿರಬೇಕು. ಇಟ್ಸ್ ಅ ಕಾಂಬಿನೇಷನ್ ಆಫ್ ಸಿಂಪ್ ಮತ್ತು IOC ಪ್ಲಾನ್ ಒಂದು ಕಾಂಬಿನೇಷನ್. ಸೊ ಇದರ ಒಂದು ಮೋಟೋ ಇಷ್ಟೇ. ಸೊ ಲೀಗಲ್ ಆಗಿ ನಾವು ಫಾಸ್ಟ್ ಆಗಿ ದೊಡ್ಡ ಒಂದು ಇನ್ಕಮ್ ಅನ್ನು ಅರ್ನ್ ಮಾಡುವಂತ ಒಂದು ಅಪರ್ಚುನಿಟಿಯ ಜೊತೆಗೆ ನಾವಿದ್ದೇವೆ. ಸೊ ಇದನ್ನು ಹೇಗೆ ಅರ್ನ್ ಮಾಡುವಂಥದ್ದೇ ಆ ಒಂದು ಸೆಷನ್ನ ಒಂದು ಉದ್ದೇಶ ಅಂತ ನೀವು ತಿಳ್ಕೊಳ್ಬೇಕು. ಸೊ ಗೆಟ್ ರಿಚ್ ಕ್ವಿಕ್ ಪ್ಲಾನ್. ಸೊ ಈ ಒಂದು ಪ್ಲಾನ್ ನಾವು ಫಸ್ಟ್ ರಿಜಿಸ್ಟ್ರೇಷನ್ ಆಗುವಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಇಸ್ ಅ ಫ್ರೀ ರಿಜಿಸ್ಟ್ರೇಷನ್. ಸೊ ಇಲ್ಲಿ ನೀವು DXN ಡಿಸ್ಟ್ರಿಬ್ಯೂಟರ್ ಆಗಿ ಒಂದು ID ನಂಬರ್ ನಿಮಗೆ ಸಿಗ್ತದೆ. ಈ ಒಂದು ಫ್ರೀ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದೆ. ಸೊ ನಿಮ್ಮ ಒಂದೆರಡು ಫೋಟೋ, ಅದರೊಟ್ಟಿಗೆ ಆಧಾರ್ ಕಾರ್ಡ್ ಜೆರಾಕ್ಸ್, ಅದರೊಟ್ಟಿಗೆ ಪಾನ್ ಕಾರ್ಡ್ ಜೆರಾಕ್ಸ್, ಅದರೊಟ್ಟಿಗೆ ಸೊ ನಿಮ್ಮದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟರೆ ಸೊ ನೀವು ಫಿಸಿಕಲಿ ಆಗಿ ಸ್ಟಾಕ್ ಪಾಯಿಂಟ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಬೋದು. ಇವನ್ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಸೊ ಅದರ ನಂತರ ನೀವು ಡಾಕ್ಯುಮೆಂಟ್ ಅನ್ನು ಮತ್ತೆ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಒಂದ್ಸರಿ ನೀವು ಡಿಸ್ಟ್ರಿಬ್ಯೂಟರ್ ಆದ್ರೆ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಬೆನಿಫಿಟ್ ಸಿಗುವಂಥದ್ದು ನಮ್ಮ DXN ಪ್ರಾಡಕ್ಟ್ ನಿಮಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗ್ತದೆ. ಅಪ್ ಟು 20 to 25% ವರೆಗೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್. ಅದರೊಟ್ಟಿಗೆ ನಿಮ್ಗೊಂದು ರೈಟ್ಸು ಸಿಗ್ತದೆ. ನೀವು ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್ ಅನ್ನು ಈ ಒಂದು ಕಾನ್ಸೆಪ್ಟಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಅದೊಂದು ಇಲ್ಲಿ ನಿಮ್ಗೆ ಬೆನಿಫಿಟ್ ಸಿಗ್ತದೆ. ಅದರ ಜೊತೆಗೆ ಸೊ ನೀವು ಸಿಂಪಲ್ಲಿ ಟೋಟಲಿ 9 ಟೈಪ್ ಬೆನಿಫಿಟ್, ಅದರೊಟ್ಟಿಗೆ IOC ಅಲ್ಲಿ ನೀವು ಒಂದು 4 ಟೈಪ್ನ ಬೆನಿಫಿಟ್ ಅಂತ ನೀವು ಇಲ್ಲಿ ಪಡಿಲಿಕ್ಕೆ ಒಂದು ಅವಕಾಶ ಇದೆ. ಸೊ ಇದೇನು ಹೇಗೆ ನಾವು ಗೆಟ್ ರಿಚ್ ಕ್ವಿಕ್ ಪ್ಲಾನ್ ನ ಪ್ರಕಾರ ಸೊ ಒಂದು ದೊಡ್ಡ ಮೊತ್ತವನ್ನು ಲೀಗಲ್ ಆಗಿ ಅರ್ನ್ ಮಾಡೋದಂತ ನೋಡುವ. ಸೊ ಈ ಗೆಟ್ ರಿಚ್ ಕ್ವಿಕ್ ಪ್ಲಾನ್ ಅಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡ್ತೇವೆ. ಸೊ ಫ್ರೀ ರಿಜಿಸ್ಟ್ರೇಷನ್ ಆದ ಕೂಡಲೇ ನೀವು ಫಸ್ಟ್ ಮಾಡಬೇಕಾದದ್ದು IOC ಒಂದು ಪ್ಯಾಕೇಜ್ ಅನ್ನು ಪರ್ಚೇಸ್ ಮಾಡುವಂಥದ್ದು. ಒನ್ ಯೂನಿಟ್ ಅಂತ ಹೇಳ್ತೇವೆ. ಸೊ ಇದು ಆಪ್ಷನಲ್ ಪ್ಲಾನ್, ನಿಮ್ಗೆ ಗೊತ್ತಿರಬೇಕು. ಸೊ ಸಿಂಪ್ ಇಸ್ ಅ ರೆಗ್ಯುಲರ್ ಪ್ಲಾನ್. ಸೊ ಇದು IOC ಇಸ್ ಆಪ್ಷನಲ್ ಪ್ಲಾನ್. ಸೊ ಇದು ನಿಮ್ಗೆ ಅಥವಾ ನಿಮ್ಮ ಒಂದು ಆಸಕ್ತಿ ಮೇಲೆ, ನಿಮ್ಮ ಒಂದು ವೇಗದ ಮೇಲೆ, ಸೊ ನಿಮ್ಮ ಒಂದು ಗೋಲ್ನ ಮೇಲೆ ಅಥವಾ ನಿಮ್ಮ ಒಂದು ನಿರ್ಧಾರದ ಮೇಲೆ ಈ ಒಂದು ಪ್ಯಾಕೇಜ್ ಅನ್ನು ನೀವಾಗೆ ಪಡೆಯುವಂತ ಒಂದು ಪ್ಲಾನ್. ಸೊ ಈ ಪ್ಲಾನ್ ಇಲ್ಲದಿದ್ರು ನೀವು ರೆಗ್ಯುಲರ್ ಪ್ಲಾನ್ ಅಲ್ಲಿ ಸಹ ಬಿಸ್ನೆಸ್ ಮಾಡಬಹುದು. ಸೊ ಇದು ನಾವು ಫಸ್ಟ್ ತಿಳ್ಕೊಳ್ಬೇಕು. ಸೊ ಇಟ್ಸ್ ಆಪ್ಷನಲ್ ಪ್ಲಾನ್, ಯಾರಿಗೆ ಒತ್ತಾಯ ಮಾಡುವ ಹಾಗಿಲ್ಲ. ಸೊ ಅವರಿಗೆ ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಸೊ ಇಲ್ಲಿ ನಮ್ಗೆ ಈ ಒಂದು IOC ಪ್ಯಾಕೇಜ್ ಅಂದ್ರೆ ನಾವು ಏನಂತ ತಿಳ್ಕೊಳ್ಳೇಬೇಕು. ಸೊ ಐಸಿಂಗ್ ಆನ್ ದಿ ಕೇಕ್ ಅಂತ ಹೇಳ್ತೇವೆ. ಇಟ್ಸ್ ಎ ಫ್ರೀ ಡಿಫೈನ್ಡ್ ಅಮೌಂಟ್ ಆಫ್ ಪ್ಯಾಕೇಜ್ ವಿಚ್ ಮೆಂಬರ್ ಕ್ಯಾನ್ ಬೈ ಆಫ್ ಹಿಸ್ ಓನ್ ಚಾಯ್ಸ್ ಅಂಡ್ ವಿತ್ ಹಿಸ್ ಓನ್ ವಿಲ್ಲಿಂಗ್ನೆಸ್. ಅವನ ಒಂದು ಸ್ವಂತ ತಿಳುವಳಿಕೆ ಪ್ರಕಾರ ಸೊ ಅವನಿಗೆ ಬೇಕಾದ ಒಂದು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಬೇಕು. ಆ ಒಂದು ಪ್ರಾಡಕ್ಟ್ ನ ಅಮೌಂಟ್ ಎಷ್ಟಿರ್ಬೇಕು ಹೇಳಿದ್ರೆ 20,000ಕ್ಕಿಂತ ಕಡಿಮೆ ಆಗಬಾರ್ದು. ಸೊ ಇಲ್ಲಿ ನಿಮ್ಗೆ ಫಿಕ್ಸ್ ಆಗಿ ಕಂಪನಿ 10,000 ISV ಪಾಯಿಂಟ್ ಅನ್ನು ಕೊಡ್ತದೆ. ಸೊ ಇಲ್ಲಿ ಗಮನಿಸಬೇಕು. ಸೊ ಇಟ್ಸ್ ಅ ಒನ್ ಟೈಮ್ ಪರ್ಚೇಸ್. ಅದರೊಟ್ಟಿಗೆ ರೀಪರ್ಚೇಸ್ ನ ಒಂದು ಈ ಒಂದು ಅವಶ್ಯಕತೆ ಈ ಪ್ಲಾನ್ ಅಲ್ಲಿ ಇಲ್ಲ. ಅದರೊಟ್ಟಿಗೆ ಲೈಫ್ ಟೈಮ್ ಮೆಂಬರ್ಶಿಪ್. ಸೊ ಅದರೊಟ್ಟಿಗೆ ಇದು ಸಿಂಗಲ್ ಲೈನ್ ಅಲ್ಲಿ ನೀವು ಇನ್ಕಮ್ ಪಡಿಬಹುದು. ಸೊ ಡ್ಯೂಯಲ್ ಲೈನ್ ಅಲ್ಲಿಯೂ ಪಡಿಬಹುದು. ಎಷ್ಟು ಲೈನ್ ಬೇಕಾದ್ರೂ ಹಾಕಿದ್ರು ಸಹ ನೀವು ಇಲ್ಲಿ ಇನ್ಕಮ್ ಪಡಿಬಹುದು. ಇದು ಯಾವುದೇ ಸ್ಕೀಮ್ ಸ್ಕ್ಯಾಮ್ ಅಲ್ಲ. ಸೊ ಸ್ಕೀಮ್ ಸ್ಕ್ಯಾಮ್ ಅಲ್ಲಿ ನೀವು ನೋಡಿರ್ಬೋದು, ಬ್ಯಾಲೆನ್ಸ್ ಮಾಡಬೇಕು, ಅದರೊಟ್ಟಿಗೆ ಇನ್ನೊಬ್ಬರ ಹಣದ ಜೊತೆಗೆ ಆಟ ಆಡ್ತಾರೆ. ಸೊ ಇಲ್ಲಿ ಹಾಗೆಲ್ಲ, ಇದೊಂದು ಪಕ್ಕ ಒಂದು ವ್ಯವಹಾರ ಆದ್ರಿಂದ ಸೊ ನಿಮ್ಮ ಖರೀದಿಗೆ ತಕ್ಕದಾದ ಒಂದು ಪ್ರಾಡಕ್ಟ್ ಅನ್ನು DP ಪ್ರೈಸ್, ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಅದರ ಒಂದು ಕಾಸ್ಟ್ ಒಂದು ಅರೌಂಡ್ 24,000 to 25,000 ಒಂದು ವರ್ತ್ ಪ್ರಾಡಕ್ಟ್ ನಿಮ್ಗೆ ಸಿಗ್ತದೆ. ಸೊ ಅದನ್ನು ನೀವು ಮಾರಿದಾಗ ಒಂದು 4,000 to 5,000 ಪ್ರಾಫಿಟ್ ಅನ್ನು ಸಹ ನೀವು ಪಡಿಲಿಕ್ಕೆ ಆಗ್ತದೆ. ಇದು IOC ಪ್ಲಾನ್ ಹೇಳಿದ್ರೆ ಇಟ್ಸ್ ಅ ಫ್ರೀ ಡಿಫೈನ್ಡ್ ಒಂದು ಪ್ಯಾಕೇಜ್, ಒಂದು ಅಮೌಂಟಿನ ಪ್ಯಾಕೇಜ್ ಅಂತ ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿರ್ಬೇಕು. ಸೊ ಇದು ಯಾಕೆ ಈ ಪ್ಯಾಕೇಜ್ IOC ಪ್ಲಾನ್ ನ ಒಂದು 1 ಯೂನಿಟ್ ಇದಿಷ್ಟು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ನಾವು ಏನ್ ಮಾಡಬಹುದು. ಸೊ ಯಾವುದೇ ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬಹುದು. ನಿಮ್ಮ ಕಣ್ಣೆದುರು ನೋಡ್ಬೋದು, DXN ವೆರೈಟೀಸ್ ಆಫ್ ಪ್ರಾಡಕ್ಟ್ ಉಂಟು. ಅದರಲ್ಲಿ ನಿಮ್ಗೆ ಬೇಕಾದದ್ದು ಸೊ ನಮ್ಮ ಒಂದು ಪ್ರಾಡಕ್ಟ್ ನ ಒಂದು ಲಿಸ್ಟ್, ಅದರ SV ರೇಟ್ ನ ಪ್ರಕಾರ ಸೊ ಯಾವೆಲ್ಲ ಪ್ರಾಡಕ್ಟ್ ಇಂಡಿಯಾದಲ್ಲಿ ಅವೈಲಬಿಲಿಟಿ ಇದೆ ಅದರಲ್ಲಿ ನೀವು ಯಾವುದೇ ಪ್ರಾಡಕ್ಟ್ ಅನ್ನು ಚೂಸ್ ಮಾಡಿ ಪರ್ಚೇಸ್ ಮಾಡಬಹುದು. ಇದು ನಿಮ್ಮ ಈ ಬಿಸ್ನೆಸ್ಗೆ ಸೀಡ್ ಸ್ಟಾಕ್. ಅದ್ರ ಜೊತೆಗೆ ಈ ಉತ್ಪನ್ನಗಳನ್ನು ನೀವು ಇದರಲ್ಲಿ ಸ್ವತಃ ಯೂಸ್ ಮಾಡುವಂಥದ್ದು ಸಹ ಅತಿ ಮುಖ್ಯ ಆಗಿರುತ್ತದೆ. ಯಾಕಂದ್ರೆ ಈ ಒಂದು ಬಿಸ್ನೆಸ್ ನ ಒಂದು ಜವಾಬ್ದಾರಿಯನ್ನು ನೀವು ತಗೊಳ್ಳೋದ್ರಿಂದ ಸೊ ಈ ಒಂದು ಉತ್ಪನ್ನದ ಬಗ್ಗೆ ನಿಮ್ಗೂ ತಿಳಿದಿರಬೇಕು. ಅದ್ರ ಜೊತೆಗೆ ನೀವು
ದಿನನಿತ್ಯ ಉಪಯೋಗ ಮಾಡುವ ವಸ್ತುಗಳೇ ಈ ಒಂದು ಕಂಪನಿಯಲ್ಲಿ ಇರುವಂಥದ್ದು. ಸೊ ಅದನ್ನು ನೀವು ಬ್ರ್ಯಾಂಡ್ ಅನ್ನು ಶಿಫ್ಟ್ ಮಾಡುವಂಥದ್ದು, ಯಾವುದೋ ಎಕ್ಸ್ ಬ್ರ್ಯಾಂಡ್ ನೀವು ಯೂಸ್ ಮಾಡ್ತಾ ಇದ್ರೆ ಸೊ ನೀವು DXN ಬ್ರ್ಯಾಂಡಿಗೆ ಶಿಫ್ಟ್ ಮಾಡಿಕೊಂಡು ಸೊ ಈ ಒಂದು ಬಿಸ್ನೆಸ್ಸಿಗೆ ಇಳಿಯುವಂಥದ್ದು. ಸೊ ಈ ಒಂದು ಸ್ಟಾಕ್ ಅಲ್ಲಿ ನೀವು ಸ್ವತಃ ಯೂಸ್ ಮಾಡಿ ಉಳಿದದ್ದನ್ನು ನೀವು ಬಿಸ್ನೆಸ್ಗೆ ಪ್ರಮೋಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ. ಸೊ ಇಲ್ಲಿ ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಂತ ಒಂದು ಹೊಸಬರಿಗೆ ಕನ್ಫ್ಯೂಷನ್ ಇರ್ತದೆ. ಸೊ ಇಲ್ಲಿ ಲೀಡರ್ಸ್ ಆದವರು ಕರೆಕ್ಟ್ ಆಗಿ ಗೈಡ್ಲೈನ್ಸ್ ಕೊಡಬೇಕು. ಅವನ ಸ್ವತಃ ಯೂಸಿಗೆ ಅಗತ್ಯವಾದ ಪ್ರಾಡಕ್ಟ್ ಅನ್ನು ಫಸ್ಟ್ ಪೊಸಿಷನ್ ಮಾಡಿ ಅದ್ರ ಜೊತೆಗೆ ಸೊ ನಾವು ಏನು ಇಲ್ಲಿ ಪ್ರಾಡಕ್ಟ್ ಅನ್ನು ಅವನಿಗೆ ಬೈ ಮಾಡ್ಲಿಕ್ಕೆ ಪ್ರಮೋಟ್ ಮಾಡ್ಬೇಕಂತ ಹೇಳಿದ್ರೆ ಸೊ ಅವನ ಒಂದು ಫೀಲ್ಡ್ ವರ್ಕ್ ಅಲ್ಲಿ ಸೊ ಯಾರು ಈ ಒಂದು ಬಿಸ್ನೆಸ್ ನಲ್ಲಿ ಅಥವಾ ಈ ಒಂದು ಪ್ಲಾನ್ ಅಲ್ಲಿ ಗೆಟ್ ರಿಚ್ ಕ್ವಿಕ್ ಪ್ಲಾನ್ ಅಲ್ಲಿ ಬರುವುದಿಲ್ಲ, ಸೊ ನಾವು ಬೈಯರ್ ಆಗ್ತೇವೆ ಅಥವಾ ಕಸ್ಟಮರ್ ಆಗಿ ಬರ್ತೇವೆ ಅಂತ ಹೇಳುವವರಿಗೆ ಕೊಡ್ಲಿಕ್ಕೆ ಯಾವ ಪ್ರಾಡಕ್ಟ್ ಅನ್ನು ಫಾಸ್ಟ್ ಆಗಿ ಮೂವ್ ಮಾಡ್ಬೋದು, ಅದರೊಟ್ಟಿಗೆ ಸಿಂಪಲ್ ಆಗಿ ಈಸಿಯಾಗಿ ಡುಪ್ಲಿಕೇಟ್ ಮಾಡ್ಬೋದು, ಆ ಪ್ರಾಡಕ್ಟ್ ಅನ್ನು ನೀವು ಪ್ರಮೋಟ್ ಮಾಡಿ. ಎಸ್ಪೆಷಲಿ ನಮ್ಮ ಸೋಪ್, ಶ್ಯಾಂಪೂ ಇರ್ಬೋದು, ಅದರೊಟ್ಟಿಗೆ ಕಾಫಿ, ಟೀ, ಅದು ಬಿವರೇಜಸ್ ಇರ್ಬೋದು, ಅದರೊಟ್ಟಿಗೆ ಅಲೋವೆರಾ ಪ್ರಾಡಕ್ಟ್ ಇರ್ಬೋದು, ಅದೇ ಅಲ್ಲದೆ ನಮ್ಮ ಒಂದು ಪೇಸ್ಟ್ ಇರ್ಬೋದು. ಸೊ ಈ ಎಲ್ಲ ಪ್ರಾಡಕ್ಟ್ ಡೈಲಿ ಯೂಸೇಬಲ್ ಪ್ರಾಡಕ್ಟ್ ಅನ್ನು ನೀವು ಪ್ರಮೋಟ್ ಮಾಡಿದಾಗ ಸೊ ಅವರ ಒಂದು ಸ್ಟಾಕ್ ಅನ್ನು ನಾವು ಸಿಂಪಲ್ ಆಗಿ ಈಸಿಯಾಗಿ ಒಂದು ಪ್ರಮೋಟ್ ಮಾಡ್ಲಿಕ್ಕೆ ಆಗ್ತದೆ. ಅದರೊಟ್ಟಿಗೆ ಆ ಸ್ಟಾಕ್ ಅನ್ನು ಪುನಃ ಒಂದು ಪರ್ಚೇಸ್ ಮಾಡ್ಲಿಕ್ಕೆ ಸಹ ಪ್ರಮೋಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅಂತೂ ಬೇಕೇ ಬೇಕಾಗ್ತದೆ. ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ನಮ್ಮ ಹತ್ರ ಸ್ಟಾಕ್ ಇರಲೇಬೇಕಾಗ್ತದೆ. ಯಾಕೆ ಹೇಳಿದ್ರೆ ಕಸ್ಟಮರ್ ಬೈಯರ್ನ ಒಂದು ಗ್ರೂಪ್ ನಮ್ಗೆ ದೊಡ್ಡದಾಗಿ ಸಿಗುವುದರಿಂದ ಅವರಿಗೆ ಒಂದು ಸರ್ವಿಸ್ ಕೊಡ್ಲಿಕ್ಕೆ ಈ ಒಂದು ಸ್ಟಾಕ್ ಅತಿ ಅಗತ್ಯ ಆಗಿರ್ತದೆ. ಓಕೆ, ಇಲ್ಲಿ IOC ಪ್ಲಾನ್ ನ ಬಗ್ಗೆ ನೋಡುವ. ಸೊ ಈ ಒಂದು ಗೆಟ್ ರಿಚ್ ಕ್ವಿಕ್ ಪ್ಲಾನ್ ಅಲ್ಲಿ ನಾವು ವೇಗವಾಗಿ ಇನ್ಕಮ್ ಪಡೀಲಿಕ್ಕೆ ನಮಗೆ ಸಪೋರ್ಟ್ ಮಾಡೋದು ಈ ಒಂದು IOC ಪ್ಲಾನ್. ಸೊ ಈ ಒಂದು ಬೋನಸ್ ಸ್ಟ್ರಕ್ಚರ್ ಏನಿದೆ ಅಂತ ಹೇಳಿದ್ರೆ ಸೊ ಯಾರು ನಿಮ್ಮ ಜೊತೆಗೆ ಈ ಒಂದು IOC ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗಿ ಬರ್ತಾರೆ, ಸೊ ಫಸ್ಟ್ ಲೆವೆಲ್ ಅಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಯಾರು ಬರ್ತಾರೆ ಅವರ ಮೇಲೆ ನಿಮ್ಗೆ 15% ಕೊಡ್ತಾರೆ 10,000 IOC ಪಾಯಿಂಟ್ ಮೇಲೆ. ಸೊ ಸೆಕೆಂಡ್ ಜನರೇಷನ್ ಅಲ್ಲಿ 10%, ಥರ್ಡ್ ಜನರೇಷನ್ ಇಂದ 5% ಸ್ಟಾರ್ಟ್ ಆಗ್ತದೆ. ಇದು 11 ಜನರೇಷನ್ ವರೆಗೆ 5% ಕಂಟಿನ್ಯೂ ಆಗಿ ಇರ್ತದೆ. ಯಾರೇ IOC ಅಲ್ಲಿ ಜಾಯ್ನ್ ಆಗಲಿ ಇದು ಒನ್ ಟೈಮ್ ಸಿಗುವಂತ ಒಂದು ಬೋನಸ್. ಅದರ ನಂತರ 12th ಜನರೇಷನ್ ನಂತರ ಸೊ ನಿಮ್ಮ ತಂಡದಲ್ಲಿ ಯಾರೇ IOC ಪ್ಯಾಕೇಜ್ ಅಲ್ಲಿ ಜಾಯ್ನ್ ಆಗಲಿ ಸೊ ಒಂದು ಫಾರ್ಮುಲಾ ಬೇಸ್ ಅಲ್ಲಿ ಪ್ರಾಫಿಟ್ ಶೇರಿಂಗ್ 1.5% ನಿಮ್ಗೆ ಇಲ್ಲಿ ಸಿಗ್ತದೆ. ಅದರೊಟ್ಟಿಗೆ ಸೊ ಇನಿಷಿಯಲಿ ಜಾಯ್ನ್ ಆದವರಿಗೆ ಇದು ಪ್ರಮೋಷನ್ ಪರ್ಪಸ್ಗೆ ಸಹ ಈ ಒಂದು ಪಾಯಿಂಟ್ ಹೆಲ್ಪ್ಫುಲ್ ಆಗ್ತದೆ. ಅದರೊಟ್ಟಿಗೆ ನಿಮ್ಮ ಒಂದು TSIP ಪಾಯಿಂಟಿಗೂ ಸಹ ಇದು ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಮಾಡಬೇಕಾದದ್ದೇನು, ಸೊ ಈ ಒಂದು ಸ್ಟ್ರಾಟರ್ಜಿ ನೀವು ತಿಳ್ಕೊಳ್ಬೇಕು. ಸೊ ನಾವೊಂದು ಸ್ಟ್ರಾಟರ್ಜಿ ಏನು ಕ್ರಿಯೇಟ್ ಮಾಡಿದ್ದೇವೆ ಗೆಟ್ ರಿಚ್ ಕ್ವಿಕ್ ಪ್ಲಾನ್ ಅಲ್ಲಿ. ಸೊ ಇಲ್ಲಿ ನೀವು ಮಾಡಬೇಕಾದದ್ದು ಸಿಂಪಲ್, ನೀವು ಸ್ವತಃ ಯೂಸ್ ಮಾಡಿ ಅಂದ್ರೆ ಈ ಒಂದು DXN ಕಂಪನಿಯ ಒಂದು ಒಳ್ಳೆಯ ಒಂದು ಬಳಕೆದಾರರಾಗಿ ಸೊ ಅದರದೊಟ್ಟಿಗೆ ಸೊ ಈ ಒಂದು ಇನ್ಫಾರ್ಮೇಶನ್ ಅನ್ನು ಹಂಚಿಕೊಳ್ಳಿ. ಸೊ ಇಲ್ಲಿ ಫೈನಾನ್ಷಿಯಲ್ ಬೆನಿಫಿಟ್ ಏನು ಜನರಿಗೆ ಸಿಗ್ತದೆ, ಸೊ ಪ್ರಾಡಕ್ಟ್ ನ ಯುನಿಕ್ನೆಸ್ ಏನು, ಅದರೊಟ್ಟಿಗೆ ಸೊ ಈ ಒಂದು ಟೀಮ್ ವರ್ಕಿನ ಒಂದು ಮಹತ್ವ ಏನು, ಅದರಿಂದ ಯಾವ ರೀತಿ ನಾವು ದೊಡ್ಡ ಒಂದು ಇನ್ಕಮ್ ಅರ್ನ್ ಮಾಡಬಹುದು ಅಂತ ಒಂದು ವಿಚಾರವನ್ನು ಹಂಚಿಕೊಳ್ಳಿ. ಅದ್ರ ಜೊತೆಗೆ ನೀವು ಒಂದು ಡಿಸ್ಟ್ರಿಬ್ಯೂಟರ್ಗಳ ಒಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡೋದೇ ಇಲ್ಲಿ ನಿಮ್ದು ಟಾರ್ಗೆಟ್ ಆಗಿರುತ್ತದೆ. ಸೊ ಇದನ್ನು ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ದೊಡ್ಡ ಒಂದು ಗ್ರೂಪ್ ಅನ್ನು ನೀವು ಕ್ರಿಯೇಟ್ ಮಾಡ್ತಾ ಹೋಗಿ. ಓಕೆ, ಸೊ ಗೆಟ್ ರಿಚ್ ಕ್ವಿಕ್ ಪ್ಲಾನ್ ಇದೊಂದು 11 ತಿಂಗಳ ಪ್ಲಾನ್. ಈ ಸ್ಟ್ರಾಟರ್ಜಿ ನೋಡಿ, ಸೊ ಇದನ್ನು ನೀವು 3 ತಿಂಗಳಲ್ಲಿಯೂ ಮಾಡ್ಬೋದು, 3 ದಿನದಲ್ಲಿಯೂ ಮಾಡ್ಬೋದು, 11 ತಿಂಗಳಲ್ಲಿಯೂ ಮಾಡ್ಬೋದು. ಸೊ ನಾವು ಇಲ್ಲಿ ಸ್ಟ್ರಾಟಜಿ ಇವತ್ತು ನಿಮ್ ಜೊತೆಗೆ ಶೇರ್ ಮಾಡುವಂಥದ್ದು 11 ತಿಂಗಳಲ್ಲಿ ಸೊ ನೀವು ಒಂದು ದೊಡ್ಡ ಮೊತ್ತವನ್ನು ಸೊ ಅರ್ನ್ ಮಾಡುವಂತ ಒಂದು ಈ ಸ್ಟ್ರಾಟಜಿ. ಸೊ ಇಲ್ಲಿ ನೀವು ಫಸ್ಟ್ ಮಾಡಬೇಕಾದ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ನೀವು IOC ಯೂನಿಟ್ ಅನ್ನು ಬೈ ಮಾಡುವಂಥದ್ದು 20,000 ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇದು ನಿಮ್ಗೆ ಸೀಡ್ ಸ್ಟಾಕ್ ಆಗಿರ್ತದೆ. ಅದ್ರ ಜೊತೆಗೆ ನಿಮ್ಗೆ ಪರ್ಸನಲ್ ಕನ್ಸಂಪ್ಷನ್ಗೂ ಸಹ ಇದು ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಅದ್ರ ಜೊತೆಗೆ ಸೊ ನೀವು ಪ್ರತಿ ತಿಂಗಳು ಸೊ ಇಲ್ಲಿ ಇನ್ನೊಂದು ಬೆನಿಫಿಟ್ ಸಿಂಪ್ ಬೆನಿಫಿಟ್, ಯಾವಾಗಲೂ ಅಷ್ಟೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬೆನಿಫಿಟ್ ಬೇಕು, ಅದ್ರ ಜೊತೆಗೆ ರೀಪರ್ಚೇಸ್ ಬೆನಿಫಿಟ್ ನ ಒಂದು ಪ್ಲಾನ್ ಅಂತ ನೀವು ಇಲ್ಲಿ ಜನರಿಗೆ ತಿಳಿಸಿ. ಇಲ್ಲಿ ನೀವು 3,000 to 10,000 rupees ವರೆಗೆ ಪರ್ ಮಂತ್ ನೀವು ಟರ್ನ್ ಓವರ್ ಮೇಂಟೈನ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ಇಲ್ಲಿ ಒಂದು ಲಾಂಗ್ ಲಾಸ್ಟಿಂಗ್ ಇನ್ಕಮ್, ಅದರೊಟ್ಟಿಗೆ ರೆಸಿಡಿಯಲ್ ಇನ್ಕಮ್ ಅನ್ನು ಪಡೀಲಿಕ್ಕೆ ಆಗ್ತದೆ. ಸೊ ನಾವು ಒಂದು ಸರಿ ದೊಡ್ಡ ಅಮೌಂಟ್ ಅನ್ನು ಪಡೆಯುವುದರ ಜೊತೆಗೆ ಆ ಒಂದು ಇನ್ಕಮ್ ನಮ್ಗೆ ನಿರಂತರವಾಗಿ ಬಂದ್ರೆ ಅದರಷ್ಟು ಒಂದು ಹ್ಯಾಪಿಯೆಸ್ಟ್ ಬಿಸ್ನೆಸ್ ಯಾವುದೇ ಇರುವುದಿಲ್ಲ. ಸೊ ಇದರಿಂದ ನಮ್ಗೆ ಒಂದು ರೆಸಿಡಿಯಲ್ ಇನ್ಕಮ್ ಸ್ಟ್ರೀಮ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಇದು ಸಪೋರ್ಟ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಸೊ ಈ ಮುಖಾಂತರ ಸೊ ನಾವು ಒಂದು ನಮ್ಮ ಫೈನಾನ್ಷಿಯಲಿ ಫ್ರೀಡಮ್ ಅನ್ನು ಪಡೀಲಿಕ್ಕೆ DXN ಪ್ಲಾನ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಸೊ 4ನೇ ಪಾಯಿಂಟ್ ನೋಡುವ. ಸೊ ನೀವು ಇಲ್ಲಿ ಮಾಡಬೇಕಾದದ್ದು ಇಷ್ಟೇ, ಫಸ್ಟ್ ಮಂತ್ ನೀವು ಜಾಯ್ನ್ ಆಗುವಂಥದ್ದು, ಅದ್ರ ಜೊತೆಗೆ 3 ಫ್ರಂಟ್ ಲೈನ್ ಅನ್ನು ಇಲ್ಲಿ ಜಾಯ್ನ್ ಮಾಡುವಂಥದ್ದು. ಅಂದ್ರೆ 3 ಲೀಡರ್ ಆಕ್ಟಿವ್ ಲೀಡರ್ಸ್ ಗಳನ್ನು ನೀವು ನೇರವಾಗಿ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಯಾರದು ಆಕ್ಟಿವ್ ಲೀಡರ್ಸ್?
ನೀವು ಈ ಒಂದು ಪ್ರೆಸೆಂಟೇಶನ್ ಕೊಟ್ಟ ಕೂಡಲೇ ಸೊ ಯಾರಿಗೆ ಇಂಥ ಒಂದು ಇನ್ಕಮ್ ಅನ್ನು ವೇಗವಾಗಿ ಅರ್ನ್ ಮಾಡಬೇಕಂತ ಒಂದು ಆಸಕ್ತಿ ಇದ್ದವರನ್ನು ನೀವು ಇಂಟ್ರೊಡ್ಯೂಸ್ ಮಾಡಿ, ಅದರಲ್ಲಿ ಯಾರು ಈ ಒಂದು ನಮ್ದು ಗೆಟ್ ರಿಚ್ ಕ್ವಿಕ್ ಪ್ಲಾನ್ ಇದಕ್ಕೆ ಇಂಟ್ರೊಡ್ಯೂಸ್ ಆಗ್ತಾರೆ ಸೊ ಅವರು ಈ ಒಂದು ಆಕ್ಟಿವಿಟಿಗೆ ಸೊ ಇನ್ವಾಲ್ವ್ ಆಗ್ಲಿಕ್ಕೆ ಅವರಿಗೆ ನೀವು ಸಪೋರ್ಟ್ ಮಾಡಿ ಟ್ರೈನಿಂಗ್ ಕೊಡಿ. ಸೊ 5ನೇ ಪಾಯಿಂಟ್ ಅಲ್ಲಿ ಅಷ್ಟೇ ಆ 3 ಪರ್ಸನ್ನ ಮೇಲೆ ನಿಮ್ಮ ಫೋಕಸ್ ಇರಬೇಕು. ಅವರು ಬೆಳಿಬೇಕು, ಅವರು ಅಚೀವ್ ಮಾಡಬೇಕು, ಅವರು ಈ ಒಂದು ಇನ್ಕಮ್ ಅನ್ನು ಪಡಿಬೇಕು ಅಂತ ಒಂದು ಉದ್ದೇಶದಿಂದ ಅವರಿಗೆ ನೀವು ಟ್ರೈನಿಂಗ್ ಕೊಡಿ, ಅದರೊಟ್ಟಿಗೆ ಸಪೋರ್ಟ್ ಕೊಡಿ, ಅವರೊಟ್ಟಿಗೆ ನೀವು ಮಿಂಗಲ್ ಆಗಿ ಒಂದು ಫೀಲ್ಡ್ ವರ್ಕ್ ಸ್ಟಾರ್ಟ್ ಮಾಡಿ. ಒಂದ್ಸರಿ ಫೀಲ್ಡ್ ವರ್ಕ್ ಆಕ್ಟಿವಿಟಿ ಸ್ಟಾರ್ಟ್ ಆಯ್ತು ಹೇಳಿದ್ರೆ ಅದು ಆನ್ಲೈನ್ ಅಲ್ಲಿ ಇರ್ಬೋದು, ಫಿಸಿಕಲಿ ಇರ್ಬೋದು. ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಲೀಡರ್ಸ್ಗೆ ಕಾನ್ಫಿಡೆನ್ಸ್ ಬರ್ತದೆ, ಅದ್ರ ಜೊತೆಗೆ ಅದೇ ಪ್ರೆಸೆಂಟೇಶನ್ ಅನ್ನು ಅವರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಇದೇ ರೀತಿ ಮಾಡ್ತಾ ಹೋದ್ರೆ ಸೊ ಪ್ರತಿ ತಿಂಗಳು ನೀವು 3 ಜಾಯಿನ್ ಮಾಡುವಂಥದ್ದಲ್ಲ ಈ ಪ್ರೋಸೆಸ್. ಸೊ ಇಲ್ಲಿ ಫಸ್ಟ್ ನೀವು 3 ಜಾಯಿನ್ ಮಾಡುವಂಥದ್ದು, 2ನೇ ತಿಂಗಳಲ್ಲಿ ಅವರಿಗೆ ನೀವು 3 ಜನರನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ, ಈ ಪ್ಲಾನಿಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ಇದೇ ರೀತಿ ಮಲ್ಟಿಪ್ಲೈ ಆಗ್ತಾ ಹೋದ್ರೆ 11 ತಿಂಗಳಲ್ಲಿ ನೀವು ಎಷ್ಟು ಇನ್ಕಮ್ ಪಡಿಬಹುದು ಅಂತ ಹೇಳಿದ್ರೆ ನಿಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 13,28,67,000 ಒಟ್ಟು ಇನ್ಕಮ್ 11 ತಿಂಗಳಲ್ಲಿ ಪಡಿಬಹುದು. ಸೊ ಇದು ಇಷ್ಟು ದೊಡ್ಡ ಒಂದು ಮೊತ್ತ ಪಡಿಲಿಕ್ಕೆ ಸಾಧ್ಯವಾ ಅಂತ ಹೇಳಿದ್ರೆ 100% ಸಾಧ್ಯ ಆಗ್ತದೆ. ಈ ಒಂದು ಮಾಡೆಲ್ ಪ್ರಕಾರ ನೀವು ವರ್ಕ್ ಮಾಡಿದೆ ಅಂದ್ರೆ ಸೊ 100% ಈ ಇನ್ಕಮ್ ಅನ್ನು ನೀವು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಸುಲಭ ಅಂತ ಎಣಿಸಿದ್ರೆ ತುಂಬಾ ಸುಲಭ, ಆದ್ರೆ ಇಲ್ಲಿ ನಿಮ್ಮ ಒಂದು ಎಫರ್ಟ್ ಅತಿ ಮುಖ್ಯ ಆಗಿರ್ತದೆ. ಇಲ್ಲಿ ಒಂದು ಸ್ಟ್ರಾಟಜಿ, ಒಂದು ಇನ್ಕಮ್ ಸ್ಟ್ರಕ್ಚರ್ ಬಗ್ಗೆ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ. ಸೊ ಫಸ್ಟ್ ಮಂತ್ ಅಲ್ಲಿ ಸೊ ನೀವು ಇಲ್ಲಿ ಜಾಯ್ನ್ ಆದ್ರಿ. ಸೊ ಇಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ನೀವು ಫಸ್ಟ್ ತಿಂಗಳಲ್ಲೇ ನೀವು 3 ಜನರನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂದ್ರೆ 30 ದಿನದಲ್ಲಿ ನೀವು ಒಂದು 30 ಜನ ಅಥವಾ ದಿವಸಕ್ಕೊಂದು ಇಬ್ಬರಾಗಿ ಒಂದು 60 ಜನರಿಗೆ ಈ ಪ್ರೆಸೆಂಟೇಶನ್ ಕೊಟ್ರಿ ಅಂತ ಹೇಳಿಸಿ. ಸೊ ಎಲ್ಲರೂ ಬಿಸ್ನೆಸ್ ಮಾಡ್ತಾರ ಅಂತ ಹೇಳಿದ್ರೆ ಇಲ್ಲಿ ನೀವು ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಸೊ ಎಲ್ಲರೂ ಬಿಸ್ನೆಸ್ ಮಾಡೋದಿಲ್ಲ, ಯಾರಿಗೆ ಉತ್ಪನ್ನ ಬೇಕು, ಕಸ್ಟಮರ್ ಆಗಿ ಬರ್ತೇವೆ ಹೇಳಿದ್ರೆ ಅವರಿಗೆ ನಿಮ್ಮ ಒಂದು ಸೀಡ್ ಸ್ಟಾಕ್ ಇಂದ ಅವರಿಗೆ ಪ್ರಾಡಕ್ಟ್ ಅನ್ನು ಕೊಡಿ. ಸೊ ಯಾರು ನಂಗೆ ಡಿಸ್ಕೌಂಟಿಗೋಸ್ಕರ ಪ್ರಾಡಕ್ಟ್ ಬೇಕು ಹೇಳಿದ್ರೆ ಅವರನ್ನು ರಿಜಿಸ್ಟರ್ ಮಾಡಿ. ಸೊ ಯಾರು ಆಕ್ಟಿವ್ ಆಗಿ ನಮ್ಮ ಸಿಮ್ ಪ್ಲಾನ್ಗೆ ಬರ್ತಾರೆ ಆದ್ರೆ ಅವರು ಒಬ್ರು ನಮ್ಗೆ ಆಕ್ಟಿವ್ ಲೀಡರ್ ಆಗಿರ್ತಾರೆ. ಸೊ ಯಾರು ಸಿಂಪ್ ಪ್ಲಸ್ IOC ಒಂದು ಈ ಗೆಟ್ ರಿಚ್ ಕ್ವಿಕ್ ಪ್ಲಾನ್ಗೆ ಬರ್ತಾರೆ, ರೆಡಿ ಆಗ್ತಾರೆ, ಸೊ ಅವರಿಗೆ ಈ ರೀತಿ ಒಂದು ತರಬೇತಿ ಕೊಡಿ. ಸೊ ನೆಕ್ಸ್ಟ್ ಏನ್ ಮಾಡೋದು, ಸೊ ಪ್ರಾಡಕ್ಟ್ ಅನ್ನು ಡೆಮೋ ಮಾಡ್ಲಿಕ್ಕೆ ಕಲಿಸಿ, ಅದರೊಟ್ಟಿಗೆ ಈ ಪ್ರೆಸೆಂಟೇಶನ್ ಹೇಳಲಿಕ್ಕೆ ಕಲಿಸಿ, ಅದರೊಟ್ಟಿಗೆ ಸೊ ಕಂಪನಿ ಬಗ್ಗೆ ತಿಳಿಸ್ಲಿಕ್ಕೆ ಕಲಿಸಿ, ಅದರೊಟ್ಟಿಗೆ ಒಂದು ಹೋಮ್ ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡ್ಲಿಕ್ಕೆ ತಿಳಿಸಿ, ಅದರೊಟ್ಟಿಗೆ ವರ್ಚುವಲ್ ಮೀಟಿಂಗ್ ಸೊ ಆನ್ಲೈನ್ ಅಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಕಲಿಸಿಬಿಡಿ. ಸೊ ಇದೇ ರೀತಿ ಫಸ್ಟ್ ತಿಂಗಳಲ್ಲಿ ನೀವು 3 ಜನರನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಸೊ 10,000 IOC ಮೇಲೆ 15% ಹೇಳಿದ್ರೆ 1,500 ಪರ್ ಡಿಸ್ಟ್ರಿಬ್ಯೂಟರ್. ಸೊ 3 ಡಿಸ್ಟ್ರಿಬ್ಯೂಟರ್ ಮೇಲೆ 4,500 ರುಪೀಸ್ ನಿಮ್ಗೆ ಫಸ್ಟ್ ಮಂತ್ ಇನ್ಕಮ್ ಸಿಗ್ತದೆ. ಸೊ ಸೆಕೆಂಡ್ ಮಂತ್ ನೀವೇನ್ ಮಾಡ್ತೀರಿ, ಆ 3 ಜನರನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅವರ ಜೊತೆಗೆ ನೀವು ಸೇರಿ ವರ್ಕ್ ಮಾಡ್ತೀರಿ. ಸೊ ಅದರ ಪ್ರಕಾರ ಸೊ 10% ನಿಮ್ಗೆ ಸೆಕೆಂಡ್ ಲೆವೆಲ್ ಅಲ್ಲಿ ಕೊಡ್ತಾರೆ, ಸೆಕೆಂಡ್ ಜನರೇಷನ್ ಅಲ್ಲಿ. ಸೊ ಆಗ ನಿಮ್ಗೆ 9 ಡಿಸ್ಟ್ರಿಬ್ಯೂಟರ್ ಮೇಲೆ ನಿಮ್ಗೆ ಟೋಟಲ್ 9,000 ರುಪೀಸ್ ಬೋನಸ್ ಬರ್ತದೆ. ಈ 3 ಜನರಿಗೆ ಎಷ್ಟು ಬರ್ತಾ ಹೇಳಿದ್ರೆ ಸೇಮ್ ನಿಮ್ಗೆ ಬಂದಾಗೆ ಇಂಡಿವಿಜುವಲ್ ಆಗಿ 4,500 ರುಪೀಸ್ ಆಗಿ ಪ್ರತಿಯೊಬ್ಬರಿಗೆ ಪಡೀತಾರೆ. ಸೊ ಇದು ವಿನ್ ವಿನ್ ಬಿಸ್ನೆಸ್ ಅಂತ ಹೇಳ್ತೇವೆ. ಸೊ ನೀವು ಆದಾಯ ಪಡೆಯೋದ್ರ ಜೊತೆಗೆ ನಿಮ್ಮ ತಂಡದವರಿಗೂ ಸಹ ಆದಾಯ ಗಳಿಸಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. 3ನೇ ತಿಂಗಳಲ್ಲಿ ನಿಮ್ಮ ತಂಡದಲ್ಲಿ 27 ಡಿಸ್ಟ್ರಿಬ್ಯೂಟರ್ಗಳು, ಹೊಸ ಡಿಸ್ಟ್ರಿಬ್ಯೂಟರ್ಗಳು ಈ ಒಂದು IOC ಪ್ಲಾನ್ ನಲ್ಲಿ ಇಂಟ್ರೊಡ್ಯೂಸ್ ಆಗಿರ್ತಾರೆ. ಅದರ ಪ್ರಕಾರ 5% ಪ್ರಕಾರ 13,500. ಇದೇ ರೀತಿ 4ನೇದು, 5ನೇದು, 6ನೇದು, 7ನೇದು, 8ನೇದು, 9ನೇದು, 10ನೇ, 11ನೇ ಜನರೇಷನ್ ವರೆಗೆ ನಿಮಗೆ 5% ಕಂಟಿನ್ಯೂ ಆಗ್ತದೆ. ಸೊ ನಿಮಗೆ 4th ಮಂತ್ ಅಲ್ಲೇ 40,500 ರುಪೀಸ್ ಬರ್ತದೆ. 5th ಮಂತ್ ಅಲ್ಲೇ 1,21,500 ರೂಪಾಯಿ ಬರ್ತದೆ. ಸೊ ಇದೇ ಕಂಟಿನ್ಯೂ ಆಯ್ತು ಹೇಳಿದ್ರೆ 6ನೇ ತಿಂಗಳಲ್ಲಿ ನಿಮಗೆ 3,64,500. ಸೊ ಅದೇ ಕಂಟಿನ್ಯೂ ಆಯ್ತು ಹೇಳಿದ್ರೆ 10ನೇ ತಿಂಗಳಲ್ಲಿ 2,95,24,500. 11ನೇ ತಿಂಗಳಲ್ಲಿ ನಿಮ್ಮ ಇನ್ಕಮ್ 8,85,73,500. ಒಟ್ಟು ಇನ್ಕಮ್ 13,28,67,000 ನೀವು ಅರ್ನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸಾಧ್ಯವಾ ಅಂತ ಪುನಃ ನಿಮ್ಗೆ ಕ್ವಶನ್ ಬಂತ ಹೇಳಿದ್ರೆ 100% ಸಾಧ್ಯ ಆಗ್ತದೆ. ನೀವು ಕಾನ್ಸಂಟ್ರೇಷನ್ ಮಾಡಿ, ಫೋಕಸ್ ಮಾಡಿ, ಅದರೊಟ್ಟಿಗೆ ನೀವು ಇಲ್ಲಿ ಕಂಟಿನ್ಯೂ ಆಗಿ ವರ್ಕ್ ಮಾಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾವುದೇ ಒಂದು ಎದೆಗುಂದದೆ ನೀವು ವರ್ಕ್ ಮಾಡಿದ್ರೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ದೊಡ್ಡ ಮೊತ್ತವನ್ನು ಪಡಿಲಿಕ್ಕೆ ಆಗ್ತದೆ. ಇದೆಲ್ಲ ಒನ್ ಟೈಮ್ ಪಡೆಯುವಂತ ಒಂದು ಪ್ರೋಸೆಸ್. ಸೊ ಈ ಪ್ರೋಸೆಸ್ ಅಲ್ಲಿ ಸೊ ನಿಮ್ಮೊಟ್ಟಿಗೆ ಎಷ್ಟೋ ಜನರು ಸೊ
ಕಸ್ಟಮರ್ ಆಗಿ ಬಂದಿರ್ತಾರೆ, ಬೈಯರ್ ಆಗಿ ಬಂದಿರ್ತಾರೆ, ಕೆಲವರು ಆಕ್ಟಿವ್ ಲೀಡರ್ ಆಗಿ ಬಂದಿರ್ತಾರೆ. ಆದರೆ IOC ಪ್ಲಾನಿಗೆ ಜಾಯ್ನ್ ಆಗಿರೋದಿಲ್ಲ. ಸೊ ಅವರು ರೀಪರ್ಚೇಸ್ ಪ್ಲಾನಿಗೆ ಜಾಯ್ನ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಈ ಒಂದು ರೀಪರ್ಚೇಸ್ ಬೆನಿಫಿಟ್ ನೀವು ಪಡಿಬೇಕಂತಾದ್ರೆ ನಿಮ್ಮ ತಂಡದವರಿಗೆ ಕಳಿಸಿ. ಸೊ 20,000 ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನ ಒಂದು ಬಿಸ್ನೆಸ್ ಅಲ್ಲಿ ಬಂದ್ರು ಸಹ ಈ ರೀಪರ್ಚೇಸ್ ನ ಬೆನಿಫಿಟ್ ಏನು ಅಂತ ಅವರಿಗೆ ಕಳಿಸಿ. ಸೊ ಇಲ್ಲಿ ನೀವು ತಿಂಗಳಿಗೆ ಕನಿಷ್ಠ ಅಂತ ಹೇಳಿದ್ರೆ 3,000ದಿಂದ ಸೊ 10,000ದವರೆಗೆ ನೀವು ಪರ್ಸನಲ್ ವಹಿವಾಟು ಒಂದು ಟರ್ನ್ ಓವರ್ ಮಾಡಿದ್ರೆ ಆಯ್ತು. ಅದು ನೀವು ಪರ್ಸನಲ್ ಯೂಸ್ ಮಾಡಿ ಅಥವಾ ನಿಮ್ಮ ಯಾರು ಕಸ್ಟಮರ್ಸ್ ಗಳಿಗೆ ನೀವು ಸರ್ವ್ ಮಾಡಿ PV ಮಾಡಿ, ಅದು ಕಂಪನಿ ಏನು ಹೇಳುದಿಲ್ಲ. ಇಟ್ಸ್ ಡಿಪೆಂಡ್ ಆನ್ ನಿಮ್ಮ ಆಕ್ಟಿವಿಟಿ ಮೇಲೆ ಕೌಂಟ್ ಆಗ್ತದೆ. ಸೊ ಆದ್ರೆ ಕಸ್ಟಮರಿಗೆ ಸರ್ವ್ ಮಾಡುವ ಮುಖಾಂತರ ಸೊ ಈ ಒಂದು ಟರ್ನ್ ಓವರ್ ಅನ್ನು ಮೇಂಟೈನ್ ಮಾಡುವಂಥದ್ದು ಒನ್ ಆಫ್ ದಿ ಬೆಸ್ಟ್ ಸ್ಟ್ರಾಟರ್ಜಿ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಸ್ವತಃ ಯೂಸ್ ಮಾಡುವಂತ ಸಹ ಒಂದು ಬೆಸ್ಟ್ ಸ್ಟ್ರಾಟರ್ಜಿ. ಸೊ ನೀವು ಇಲ್ಲಿ ಸ್ಟ್ರಾಟರ್ಜಿ ಏನು ಯೂಸ್ ಮಾಡ್ಬೇಕಂತ ಹೇಳಿದ್ರೆ ನೀವು ಸ್ವತಃ ಸಹ ಯೂಸ್ ಮಾಡಬೇಕು, ಕಸ್ಟಮರಿಗೂ ಸರ್ವ್ ಮಾಡುವಾಗ ನೀವು 10,000 ಅಲ್ಲ, ನೀವು ಒಂದು 50,000ದ ಒಂದು ಟರ್ನ್ ಓವರ್ ಅನ್ನು ನೀವು ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಇದರಿಂದ ನಿಮ್ಗೆ 9 ರೀತಿಯ ಒಂದು ಬೆನಿಫಿಟ್ ಸಿಗ್ತದೆ. ಫಸ್ಟ್ ಡಿಸ್ಕೌಂಟ್, ಅದರೊಟ್ಟಿಗೆ ನಿಮ್ಮ ತಂಡದಲ್ಲಿ ರೀಪರ್ಚೇಸ್ ಆಗ್ತಾ ಬರುವಾಗ ಗ್ರೂಪ್ ಬೋನಸ್, ಅದರೊಟ್ಟಿಗೆ ಸ್ಟಾರ್ ಗ್ರೂಪ್ ಬೋನಸ್ ಅಂತ ಸಿಗ್ತದೆ. ಅದರ ನಂತರ ಡೆವಲಪ್ಮೆಂಟ್ ಬೋನಸ್ ಅಂತ 15%, ಒನ್ ಟೈಮ್ ಕ್ಯಾಶ್ ಇನ್ಸೆಂಟಿವ್ಸ್ಗಳು, ಬೆನಿಫಿಟ್ಗಳು ಇದು 12,500 ಮತ್ತು 1,00,000 ಸಪರೇಟ್ ಸಿಗ್ತದೆ. ಸೊ ಅದರೊಟ್ಟಿಗೆ ಲೀಡರ್ಶಿಪ್ ಬೋನಸ್ 15% ವರೆಗೆ, ಪ್ರಾಫಿಟ್ ಶೇರಿಂಗ್ ಬೋನಸ್ 2%, ನಿಮಗೆ ಟೂರ್ ಇನ್ಸೆಂಟಿವ್ TSIP ಪಾಯಿಂಟ್ ಹೇಳ್ಕೊಂಡು ಅದು 2% ನಿಮ್ಗೆ ಕೊಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ದ ಒನ್ ಆಫ್ ದಿ ಸೊ ಏನು ಸ್ಟೇಬಲ್ ಮತ್ತು ಫ್ಯೂಚರ್ ಒಂದು ನಿಮ್ಗೆ ಕಂಟಿನ್ಯೂ ಇನ್ಕಮ್ ಫ್ಲೋ ಬರಬೇಕು. ನಿಮ್ಗೊಂದು ಪೆನ್ಷನ್ ಟೈಪ್ ಒಂದು ದೊಡ್ಡ ಮೊತ್ತ ನಿಮ್ಗೆ ಈಗ ಏನು ಸಂಬಳ ಸಿಗ್ತದೆ ಅದಕ್ಕಿಂತ ಹೆಚ್ಚು ಒಂದು ಇನ್ಕಮ್ ಪೆನ್ಷನ್ ಆಗಿ ಬರ್ಬೇಕಂತಾದ್ರೆ ಸೊ ಈ ಒಂದು ರೀಪರ್ಚೇಸ್ ಪ್ಲಾನ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಸೊ ಅದರ ಜೊತೆಗೆ ಸೊ ನೀವು ಇಲ್ಲಿ ತಿಳ್ಕೊಳ್ಬೇಕೇನು ಹೇಳಿದ್ರೆ ಸೊ ನಮ್ಮ ಒಂದು ಪ್ರಾಡಕ್ಟ್ ನ ಬಗ್ಗೆ ಸಹ ನಾವಿಲ್ಲಿ ತಿಳಿಸ್ಲೇಬೇಕಾಗ್ತದೆ. ಸೊ ಈ ಒಂದು ಪ್ರಾಡಕ್ಟ್ ಯಾವುದು, ಈ ಒಂದು ಇದನ್ನು ಯಾಕೆ ಯೂಸ್ ಮಾಡಬೇಕು. ಸೊ ಗ್ಯಾನೋಡರ್ಮಾ ಅಂತ ಹೇಳ್ಕೊಂಡು ಯುನೀಕ್ ಮಶ್ರೂಮ್ ನಿಂದ ತಯಾರಿಸಿದ ಒಂದು ಬೇಸಿಕ್ ಪ್ರಾಡಕ್ಟ್ಸ್ ನಮ್ಮ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಸೊ ಅದರ ಒಂದು ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ, ಅದರೊಟ್ಟಿಗೆ ಪೌಡರ್ ಫಾರ್ಮ್ ಅಲ್ಲಿ ಮಶ್ರೂಮ್ ನ ಪೌಡರ್ ಸಿಗ್ತದೆ, ಅದರೊಟ್ಟಿಗೆ ಪೇಸ್ಟ್ ಇದೆ, ಸೋಪ್ ಇದೆ, ಶಾಂಪೂ ಇದೆ. ಸೊ ವೆರೈಟೀಸ್ ಆಫ್ ಪ್ರಾಡಕ್ಟ್ ಇದೆ. ಅದೇ ಅಲ್ಲದೆ ಬೇರೆ ಬೇರೆ ಗಿಡಮೂಲಿಕೆ ಪ್ರಾಡಕ್ಟ್ ಇದೆ, ಸ್ಪೈರುಲಿನಾ, ನೋನಿ, ಸೊ ಕಾರ್ಡಿಸೆಪ್ ಅಂತ ಇನ್ನೊಂದು ಮಶ್ರೂಮ್. ಸೊ ಹೀಗೆ ವೆರೈಟಿ ಮಶ್ರೂಮ್ ಇದೆ. ಸೊ ಆದ್ರೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಈ ಒಂದು ಗ್ಯಾನೋಡರ್ಮಾದಲ್ಲಿ ಇಟ್ಟಿದೆ ಹೇಳ್ತಾರೆ. ಸೊ ಗ್ಯಾನೋಡರ್ಮಾ ಈಗಿನ ಒಂದು ಕಂಡೀಷನ್ಗೆ ಸೊ ಪ್ರತಿಯೊಬ್ಬನಿಗೆ ಬೇಕು. ಯಾಕೆಂತ ಹೇಳಿದ್ರೆ ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರ್ಬೇಕಂತಾದ್ರೆ ಅವನಿಗೆ ಅತಿ ಮುಖ್ಯವಾದದ್ದು ಸೊ ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ಆಹಾರ. ಆದ್ರೆ ಇದು ಮೂರು ಈಗ ಒಂದು ಪೊಲ್ಯೂಟೆಡ್ ಆಗಿದೆ. ಸೊ ಇದನ್ನು ನಾವು ಇಂಥ ಒಂದು ಕೆಮಿಕಲ್ ಯೂಸ್ಡ್ ಅಥವಾ ಒಂದು ಪೊಲ್ಯೂಟೆಡ್ ಆದ ಒಂದು ಆಹಾರವನ್ನು ನಿರಂತರವಾಗಿ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗೆ ಟಾಕ್ಸಿನ್ಸ್ ಬಂದು ಬಿಡ್ತದೆ. ಆ ಟಾಕ್ಸಿನ್ಸ್ ಏನ್ ಮಾಡ್ತದೆ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಸೊ ವೇರಿಯೇಷನ್ ತಂದು ಬಿಡ್ತದೆ. ಅದ್ರ ಜೊತೆಗೆ ಈ ಒಂದು ಈಗಿನ ಒಂದು ಆಧುನಿಕ ಒಂದು ಜೀವನ ಶೈಲಿ ಏನಿರ್ತದೆ ಹೇಳಿದ್ರೆ ಸೊ ನಾವು ನಮ್ಮ ಲೈಫಿನ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ನಾವೊಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕಂತ ಒಂದು ಹಣದ ಹಿಂದಿನ ಓಟ ಏನ್ ಹೇಳ್ತದೆ ಹೇಳಿದ್ರೆ ಪ್ರತಿಯೊಬ್ಬನನ್ನು ಒತ್ತಡಕ್ಕೆ ಒಳಗಾಗ್ತದೆ. ಆ ಒತ್ತಡವೇ ಒಂದು 70 to 80% ಮನುಷ್ಯನಿಗೆ ಕಾಯಿಲೆ ಬರ್ಲಿಕ್ಕೆ ಕಾರಣ ಅಂತೆ. ಸೊ ಹಾಗಾದ್ರೆ ಈ ಒಂದು ಮಶ್ರೂಮ್ ನಮ್ಗೆ ಹೇಗೆ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ರೆ ಇದು ಎಕ್ಸ್ಟರ್ನಲ್ ಟಾಕ್ಸಿನ್ಸ್ ನಮ್ಮ ಬಾಡಿಗೆ ಬಂದದ್ದಿರ್ಬೋದು, ಇಂಟರ್ನಲಿ ಪ್ರೊಡ್ಯೂಸ್ ಆದ ಟಾಕ್ಸಿನ್ಸ್ ಇರ್ಬೋದು. ಆ ಒಂದು ಟಾಕ್ಸಿನ್ಸ್ ಗಳನ್ನು ಸೊ ದೇಹದಿಂದ ಹೊರಗೆ ಹಾಕ್ಲಿಕ್ಕೆ ಸಪೋರ್ಟ್ ಮಾಡ್ತದೆ. ಅದ್ರ ಜೊತೆಗೆ ನಮ್ಮ ಬಾಡಿ ಸಿಸ್ಟಮ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಹ ಸಪೋರ್ಟ್ ಮಾಡ್ತದೆ. ಇದೊಂದು ಸಾಧಾರಣ ಒಂದು 2,000ಕ್ಕಿಂತಲೂ ಹೆಚ್ಚು ವರ್ಷದಿಂದ ಈ ಒಂದು ಮಶ್ರೂಮ್ ಉಪಯೋಗ ಇದೆ. ಸೊ ಆಲ್ರೆಡಿ ಆಲ್ ಓವರ್ ವರ್ಲ್ಡ್ ಈ ಒಂದು ಮಶ್ರೂಮ್ ನ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಸೊ ವರ್ಲ್ಡಿನ ಒಂದು ಬೆಸ್ಟ್ ಫುಡ್ ಅಂತ ಸಹ ರೆಕಗ್ನೈಸ್ ಮಾಡಿದ್ದಾರೆ, ಕಿಂಗ್ ಆಫ್ ಹರ್ಬ್ ಅಂತ ಇದನ್ನು ಕರೀತಾರೆ. ಸೊ ಅದರಿಂದ ಇದನ್ನು ನಾವು ನಿರಂತರವಾಗಿ ಯೂಸ್ ಮಾಡೋದ್ರಿಂದ ಕಂಪೇರ್ ಟು ಅದರ್ ಪರ್ಸನ್, ಇನ್ನೊಬ್ಬ ವ್ಯಕ್ತಿಗಿಂತ ನಾವು ಹೆಚ್ಚು ಹೆಲ್ದಿ ಆಗಿರ್ಲಿಕ್ಕೆ ಸಹಾಯ ಆಗ್ತದೆ. ಈ ಮುಖಾಂತರ ಸೊ ನಮ್ಮ DXN ಕಂಪನಿ ಏನಿದೆ ಸೊ ಇದು ನಮಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಅನ್ನು ಕೊಡ್ತದೆ. ಅದರೊಟ್ಟಿಗೆ ಇನ್ನೊಂದು ಪ್ರಾಡಕ್ಟ್ ಸ್ಪೈರುಲಿನಾ, ಬ್ಲೂ ಗ್ರೀನ್ ಆಲ್ಗೆ, ಇದು ಕ್ಯಾಪ್ಸುಲ್ ಮತ್ತು ಟ್ಯಾಬ್ಲೆಟ್ ಮತ್ತು ಪೌಡರ್ ಫಾರ್ಮ್ ಅಲ್ಲಿ ಇದೆ. ಸೊ ಇದು ನಮ್ಮ ಬಾಡಿಗೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳನ್ನು ಕೊಡ್ತದೆ. ಸೊ ಅಂತ ಒಂದು ಬೆಸ್ಟ್ ಫುಡ್ ಆಗಿದೆ. ಸೊ ಈ ಮುಖಾಂತರ ಸೊ ಇದನ್ನೆಲ್ಲ ನಾವು ಪ್ರಮೋಟ್ ಮಾಡೋದ್ರ ಜೊತೆಗೆ ಸೊ ಸಿಂಪಲ್ ಆಗಿ ನಾವು ಡೆಮೋವನ್ನು ನಾವು ಕೊಡುವಂಥದ್ದು ಇಟ್ಸ್ ಅ ಪವರ್ಫುಲ್ ಟೂಲ್ ಅಂತ ಹೇಳ್ತಾರೆ. ಸೊ ನೀವು ಸೋಪು, ಅದರೊಟ್ಟಿಗೆ ನಮ್ಮ ಒಂದು ನಮ್ಮ ಟೀ ಕ್ರೀಮ್ ಇರ್ಬೋದು, ಟ್ಯಾಲ್ಕಮ್ ಪೌಡರ್ ಇರ್ಬೋದು, ಅದರೊಟ್ಟಿಗೆ ನಮ್ಮ ಪೇಸ್ಟ್ ಇಸ್ಕೊಂಡು ನಾವು ಒಂದು ಫೇಶಿಯಲ್ ಡೆಮೋ ಮಾಡುವ ಮುಖಾಂತರ ಸಿಂಪಲ್ ಆಗಿ ನಾವು ಜನರಿಗೆ ಪ್ರಮೋಟ್ ಮಾಡ್ಬೋದು. ಅದರೊಟ್ಟಿಗೆ ನಮ್ಮ ಬಿವರೇಜಸ್ ಏನಿದೆ, ಕಾಫಿ, ಟೀ, ಅದನ್ನು ನಾವು ಕಸ್ಟಮರ್ಸ್ಗಳಿಗೆ ಟೇಸ್ಟ್ ಮಾಡುವ ಮುಖಾಂತರ ಸೊ ನಾವು ಯುನೀಕ್ ಬಿವರೇಜಸ್ಗಳ ಒಂದು ಕಸ್ಟಮರ್ ಸರ್ಕಲ್ ಅನ್ನು ಕ್ರಿಯೇಟ್ ಮಾಡ್ಬೋದು. ಇಟ್ಸ್ ಒನ್ ಆಫ್ ದಿ ಒಂದು
ಫಾಸ್ಟೆಸ್ಟ್ ಡಿಸಿಷನ್ ಮೇಕಿಂಗ್ ಒಂದು ಆಕ್ಟಿವಿಟಿ ಅಂತ ಹೇಳ್ತಾರೆ, ಅದೇ ನಮ್ಮ ಒಂದು ಪ್ರಾಡಕ್ಟ್ ಡೆಮೋ. ಸೊ ಯಾವುದೇ ಒಂದು ಎಷ್ಟೇ ಪ್ರೆಸೆಂಟೇಷನ್ ನೀವು ಎಷ್ಟೇ ಎಕ್ಸೈಟ್ಮೆಂಟ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು ಸಹ ಇಲ್ಲಿ ಮಾತಿಗಿಂತ ಸೊ ಅವರ ಒಂದು ಸ್ವತಃ ಅನುಭವವೇ ಡಿಸಿಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಸೊ ಈ ಮುಖಾಂತರ ಸೊ ನಿಮ್ಮ ಒಂದು ಪ್ರೋಸೆಸ್ ಏನು ನಾವು ಪ್ರೆಸೆಂಟೇಷನ್ ಪ್ರೋಸೆಸ್ ಏನು ಹೇಳ್ತೇವೆ ಸೊ ಅದನ್ನು ನೀವು ಒಂದು ಪಾಸಿಟಿವ್ ಆಗಿ ಕಂಪ್ಲೀಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಸೊ ಇಟ್ಸ್ ಅ ಟೇಬಲ್ ಕ್ಲೋಸಿಂಗ್ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಸೊ ನಮ್ಮ ಸಕ್ಸಸ್ ಟೀಮ್ OBS ಇದೆ. ಸೊ ಕಂಟಿನ್ಯೂ ಆಗಿ ಆನ್ಲೈನ್ ಟ್ರೈನಿಂಗ್ ನಿಮ್ಗೆ ಕೊಡ್ತದೆ. ಅದರೊಟ್ಟಿಗೆ ಸಕ್ಸಸ್ ಟೀಮ್ ನ ಒಂದು ಆನ್ಲೈನ್ ಗೂಗಲ್ ಕ್ಲಾಸ್ ರೂಮ್ ಇದೆ. ಸೊ ಅಲ್ಲಿ ನೀವು ಬಂದ್ರಂತಾದ್ರೆ ಸೊ ನಿಮ್ಗೆ ಸಮ್ ಇನ್ಫಾರ್ಮೇಶನ್, ಸಮ್ ಡಾಕ್ಯುಮೆಂಟ್ಸ್, ಸಮ್ ಇಂಥ ಒಂದು PPT ಪ್ರೆಸೆಂಟೇಷನ್ ಟೂಲ್ಸ್ಗಳು ಪ್ರತಿಯೊಂದು ಅದರಲ್ಲಿ ನಿಮ್ಗೆ ಅವೈಲೇಬಿಲಿಟಿ ಇದೆ. ಸೊ ಇದರೆಲ್ಲ ಬೆನಿಫಿಟ್ ಪಡೆದುಕೊಂಡು ಸೊ ನೀವು ಈ ಒಂದು ಪ್ರೋಸೆಸ್ ಅಲ್ಲಿ ನಮ್ಮ ಜೊತೆಗೆ ಕೈಗೂಡಿಸಿ ಸೊ ನಿಮ್ಮ ಒಂದು ಕನಸನ್ನು ನನಸು ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ ಅನ್ನು ನಾನು ಮುಗಿಸ್ತಾ ಇದ್ದೇನೆ. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ಸೊ ನೀವು ಏನು ತಿಳ್ಕೊಂಡಿದ್ರಿ ಸೊ ಅದನ್ನು ನನ್ನ ಜೊತೆಗೆ ಶೇರ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮಾರ್ನಿಂಗ್, ನಾನು ಕುಮಾರ್ ಶೆಟ್ಟಿ ಮಂಗಳೂರಿನಿಂದ. ಓಕೆ, ಗುಡ್ ಮಾರ್ನಿಂಗ್. ಇವತ್ತಿನ ನಮ್ಮ DXN ಪ್ರಾಡಕ್ಟಿನ ಬಗ್ಗೆ ಅಂದ್ರೆ ಒಂದು ವಿಸ್ತಾರವಾಗಿ ಒಂದೆಲ್ಲ ವಿವರಿಸಿದ್ದೀರಿ. ಮುಖ್ಯವಾಗಿ ಅಂತ ಹೇಳಿದ್ರೆ ನಮ್ಮ ಈ DXN ಪ್ರಾಡಕ್ಟ್ ನಮ್ಮ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಹೇಗೆ ಬೆನಿಫಿಟ್ ಆಗ್ತದೆ ಅಂತ ಹೇಳಿ. ಬೆಳಿಗ್ಗೆ ಎದ್ದು ನಾವು ಟೂತ್ ಪೇಸ್ಟ್ ಅನ್ನು ಯೂಸ್ ಮಾಡುವುದರಿಂದ, ಸೋಪ್ ಅನ್ನು ಯೂಸ್ ಮಾಡುವುದರಿಂದ, ಪ್ರತಿ ಟೀ ಕಾಫಿಯನ್ನು ಹೇಗೆ ಸೇವಿಸಿ ಅದರ ಮುಖಾಂತರವಾಗಿ ನಾವು ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವುದರ ಜೊತೆಗೆ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ಗಳಿಸಬಹುದು ಅಂತೇಳಿ ಆ ಪ್ಲಾನ್ ಕೂಡ ತುಂಬಾ ಚೆನ್ನಾಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀರಿ. ಒಂದು ಒಳ್ಳೆ ಸೆಕ್ಷನ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾವು ಈಗ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಎಷ್ಟು ಬೇಗ ಆಗಬಹುದು ಅಂತ ಹೇಳಿ ಒಳ್ಳೆ ಎಕ್ಸ್ಪ್ಲನೇಷನ್ ಮಾಡಿದ್ರಿ IOC ಪ್ಲಾನ್ ಅನ್ನು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಕ್ವಿಕ್ ಆಗಿ ರಿಪ್ಲೈ ಮಾಡಿ. ಓಕೆ, ಗುಡ್ ಮಾರ್ನಿಂಗ್. ಓಕೆ, IOC ಪ್ಲಾನ್ ಮುಖಾಂತರ ನಾವೊಂದು 20,000 ಪ್ರಾಡಕ್ಟ್ ಅನ್ನು ತಕೊಂಡು ಇದರಿಂದ ನಾವು ಯಾವ ರೀತಿ ಒಂದು ಬೆನಿಫಿಟ್ ಅನ್ನು ಪಡೆಯಬಹುದು, ಇದರ ಜೊತೆಗೆ ನಾವು ಈ ಒಂದು ಉತ್ಪನ್ನಗಳ ಉಪಯೋಗದಿಂದ ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡಬಹುದು, ಈ ಒಂದು ವಿಚಾರವನ್ನು ನಮಗೆ ಅತ್ಯುತ್ತಮವಾಗಿ ತಿಳಿಸಿದ್ದೀರಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಉಮಾ ಮಾರ್ನಿಂಗ್. ಶಂಕರ್ ಫ್ರಮ್ ಮ್ಯಾಂಗ್ಳೂರ್. ಗೆಟ್ ರಿಚ್ ಪ್ಲಾನ್ ಬಗ್ಗೆ ಸವಿಸ್ತರವಾಗಿ ತಿಳಿಸಿದ್ರಿ. ಅಂದ್ರೆ 13,28,67,000 ಯಾವ ರೀತಿ ಪಡೆಯುವುದು ಅದರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಮತ್ತೆ ಪ್ರಾಡಕ್ಟ್ ಬಗ್ಗೆ ಸವಿಸ್ತರವಾಗಿ ತಿಳಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗೆಟ್ ರಿಚ್ ಪ್ಲಾನ್ ಬಗ್ಗೆ ತಿಳಿಸಿರಾ, ಮತ್ತೆ ಅದನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಿ ತಿಳಿಸಿರ, ಮತ್ತೆ ಅದು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ತಿಳಿಸಿದ್ರ. ಅದರೊಟ್ಟಿಗೆ ಓಕೆ, ಅದರೊಟ್ಟಿಗೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. IOC ಬಗ್ಗೆ ತುಂಬಾ ಒಳ್ಳೆ ರೀತಿಯಿಂದ ನೀವು ಹೇಳಿದ್ದೀರಿ. ನೀವು ಹೇಳುವಾಗ ತುಂಬಾ ಈಸಿ ಆಗ್ತದೆ ಮಾಡ್ಲಿಕ್ಕೆ ಅಂತ ಅನಿಸ್ತದೆ. ಆದ್ರೆ ಜನರ ಹತ್ರ ಮಾತಾಡುವಾಗ ಈಗ ಹಣದ ಪ್ರಾಬ್ಲಮ್ ಹೇಳ್ತಾರೆ. ಟ್ರೈ ಮಾಡುವ, ಈಗ ಕೊರೋನಾ ಎಲ್ಲ ಇದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಎಲ್ಲ. ಓಕೆ, ಓಕೆ, ಟ್ರೈ ಮಾಡ್ಬೋದು. ಓಕೆ, ಓಕೆ, ಓಕೆ. ಇದನ್ನ ಅದೇ ನಾವು ಹಠ ಕಟ್ಟಿ ಮಾಡಿದ್ರೆ 100% ಹೌದು, ಹೌದು, ಕರೆಕ್ಟ್. ಸಿಚುವೇಶನ್ ಇರ್ತದೆ, ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಆದ್ರೆ ಒಂದು ಅವಕಾಶ ಇದ್ದಾಗ ನಾವು ಉಪಯೋಗ ಮಾಡುವವರು ತುಂಬಾ ಜನ ಇರ್ತಾರೆ. ಸೊ ಅಂತವ್ರು ನಮ್ಗೆ ರೈಟ್ 3% ಸಿಕ್ಕಿದ್ರೆ ಆಯ್ತು. ಹೌದು, ಹೌದು, ಹೌದು. ಟ್ರೈ ಮಾಡ್ತಾ ಇದ್ದೇವೆ, ನೋಡುವ ಕೊರೋನಾ ಒಂದು ಕಳೆಯಲಿ. ಆಗ್ತದೆ 100%. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಂಡರ್ಫುಲ್ ಸೆಷನ್. ಯಾಕೆಂದ್ರೆ ನಾವೆಲ್ಲ ಬ್ಲೆಸ್ಡ್ ಪೀಪಲ್ ಇಲ್ಲಿ ಇದ್ದೇವೆ. ಕೊರೋನಾ ಇರ್ಲಿ ಯಾವ್ದು ಸೇರ್ಲಿ ನಾವು DXN ಒಟ್ಟಿಗೆ ಇದ್ದೇವೆ ಹೇಳಿದ್ರೆ ನಿಜ ನಮ್ಮ ಬಗ್ಗೆ ನಾವು ಪ್ರೌಡ್ ಫೀಲ್ ಮಾಡ್ಬೇಕು. ಯಾಕೆಂದ್ರೆ ಇಷ್ಟು ಒಳ್ಳೆ ಕಂಪೆನಿ, ಅದ್ರ ಜೊತೆಗೆ ಇಷ್ಟು ಒಳ್ಳೆ ಒಂದು ಪ್ರಾಡಕ್ಟ್, ಅದೇ ರೀತಿ ಈ ಒಂದು ನಮ್ಮ ಒಂದು ಈ ಟೀಮ್ ವರ್ಕ್ ಯಾವಾಗ್ಲೂ ಅಷ್ಟೇ. ನಾವು ಒಬ್ಬರು ಸಾಧಿಸ್ಲಿಕ್ಕೆ ಆಗದನ್ನು ನಾವು ಟೀಮ್ ವರ್ಕ್ ಇಂದ ಖಂಡಿತ ಸಾಧಿಸ್ಲಿಕ್ಕೆ ಸಾಧ್ಯ ಉಂಟು. ಅದು ಯಾವುದೇ ಅಡೆತಡೆ ಇದ್ರೂ ಕೂಡ ನಾವು ಅದನ್ನು ಖಂಡಿತ ಸಕ್ಸಸ್ಫುಲ್ ಆಗಿ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ
ನಾವಿಲ್ಲಿ ಒಂದು ಉತ್ತಮವಾದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಪಡೆಯುವ ಅದರ ಜೊತೆಗೆ ನಮ್ಮ ಒಂದು ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಳಿಕ್ಕೆ ಈ ಒಂದು ಕಂಪನಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತೆ ಇದು ನಮ್ಮ ಒಂದು ಡೈಲಿ ಲೈಫ್ ಅಲ್ಲಿ ನಾವು ಯಾವ ರೀತಿ ಯೂಸ್ ಮಾಡಿದ್ರೆ ನಮ್ಗೆ ಯಾವ ರೀತಿಯ ಬೆನಿಫಿಟ್ ಅಂದ್ರೆ ನಮ್ಮ ಆರೋಗ್ಯವನ್ನು ಕಂಡುಕೊಳ್ಳಿಕ್ಕೆ ನಮ್ಗೆ ಒಂದು ಆಹಾರ, ನೀರು, ಗಾಳಿ ಯಾವ ರೀತಿ ಅವಶ್ಯಕತೆ ಇದೆ, ಆದ್ರೆ ಅದು ಯಾವ ರೀತಿ ಕಲುಷಿತವಾಗಿದೆ, ಈ ಒಂದು ಉತ್ಪನ್ನಗಳನ್ನು ನಾವು ಯೂಸ್ ಮಾಡುವುದರ ಮುಖಾಂತರ ನಾವು ಯಾವ ರೀತಿ ಆರೋಗ್ಯವನ್ನು ಸಹ ಕಾಪಾಡಬಹುದು ಅಂತ ಉತ್ತಮ ರೀತಿಯಲ್ಲಿ ತಿಳಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಇವತ್ತಿನ ಒಂದು ಸೆಷನ್ ನಾವು ಇಲ್ಲಿ ಎಂಡ್ ಮಾಡ್ತಾ ಇದ್ದೇವೆ.